ಇದನ್ನ ಇಮ್ಯಾಜಿನರಿ ಸಿಂಡ್ರೋಮ್ ಅಂತಾರೆ. ಇದು ನಿಜಾನಾ? ಪ್ರೀತು ಹೇಳ್ದಂಗೆ ನನ್ನ ಭ್ರಮೆನಾ? ಒಂದು ಗೊತ್ತಾಗ್ತಿಲ್ವಲ್ಲ. ಇವರಿಬ್ರು ನನ್ನ ಮುಂದೆ ರೊಮ್ಯಾನ್ಸ್ ಮಾಡೋಷ್ಟೆಲ್ಲ ಧೈರ್ಯ ಇಲ್ಲ. ಆದ್ರೂ ಒಂದ್ಸಲ ಮುಟ್ ನೋಡ್ಬಿಡ್ಲಾ? ಬೇಡ ಬೇಡ, ಪ್ರೀತುನೇ ಕರ್ಕೊಂಡು ಬಂದು ತೋರಿಸ್ತೀನಿ. ಅವನೇ ಹೇಳಿ ಇದು ನಿಜಾನಾ ಭ್ರಮೆನಾ ಅಂತ. ಪ್ರೀತು, ಯಜಮಾನ್ರೆ, ಅಮ್ಮಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ? ಗೊತ್ತಾಗಲ್ಲ ಪಾರು, ಯಾಕೆಂದ್ರೆ ಅಮ್ಮ ಮನೇಲಿಲ್ಲ, ಅವ್ರು ಬರೋದೇ ರಾತ್ರಿ. ತಾಮಿನಿ ಮೇಡಮ್ ಗೊತ್ತಾಯ್ತಲ್ಲ. ಗೊತ್ತಾಗ್ಲಿ ಬಿಡು, ಗೊತ್ತಾದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನೋಡಿದ್ಯಲ್ಲ ಹೇಗೆ ಹೆದರ್ಕೊಂಡು ಪ್ರೀತನ್ ಕರ್ಕೊಂಬರಕ್ ಹೋದ್ರು ಅಂತ. ಯಜಮಾನ್ರೆ, ಒಂದ್ ವೇಳೆ ಏನಾದ್ರೂ ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ಬಿಟ್ರೆ? ನಾನು ಯಾಕೆ ಫೋನ್ ಮಾಡು? ಅಯ್ಯೋ, ನಿಮ್ಗೆ ಈ ಟೈಮಲ್ಲೂ ತಮಾಷೆನಾ? ಕಮಾನ್, ಚಿಲ್, ಏನೂ ಆಗಲ್ಲ. ಪ್ರೀತು, ನಡಿಯೋ ನಡಿಯೋ ಬೇಗ, ನಿನ್ಗೇನೋ ವಿಷಯ ಹೇಳ್ಬೇಕು. ಏನ್ ನಡೀತಿದೆ ಮನೆಗೆ ಯಾರಿಗೂ ಗೊತ್ತಾಗಲ್ಲ. ಏನ್ ಚಿಕ್ಕಮ್ಮ? ಅಲ್ಲಿ ಏನ್ ನಡೀತಿದೆ ನೋಡೋ. ಎಲ್ಲಿ? ಅಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಕಣ್ಬಿಟ್ಟು ನೋಡು. ಏನ್ ಚಿಕ್ಕಮ್ಮ? ಅಲ್ಲಿ ಏನು ಇಲ್ಲ. ಪ್ರೀತು, ಆದಿತ್ಯ ಪಾರ್ವತಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ರೊಮ್ಯಾನ್ಸ್ ಮಾಡ್ತಿದ್ದಾನೆ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನು? ಏನ್ ಕಾಣಿಸ್ತಾ ಇಲ್ಲ. ಅಲ್ಲಿ ಏನು ಇಲ್ಲ ಚಿಕ್ಕಮ್ಮ. ಹೆಂಗ್ ಕಾಣಿಸುತ್ತೆ? ಆಮೇಲೆ ಆದಿಬ್ರೋಗೆ ಪಾರ್ವತಿಗೆ ನಿಮ್ ಮುಂದೆ ಡ್ಯಾನ್ಸ್ ಮಾಡಕ್ಕೆ ಹುಚ್ಚಿಡ್ತಿದ್ಯಾ? ಅದೇ ನನಗೂ ಹುಚ್ಚಿಡ್ತಿದ್ಯಾ? ಇದ್ರೂ ಇರ್ಬೋದು. ಅಂದ್ರೆ ನಿಮ್ಗೆ ಈ ಇಮ್ಯಾಜಿನರಿ ಸಿಂಡ್ರೋಮ್ ಇದೆ ಅಲ್ವಾ, ಅದಕ್ಕೆ ಆತರ ಹೇಳ್ದೆ. ಚಿಕ್ಕಮ್ಮ, ಮಾಮ್ ಬರ್ಲಿ, ಫಸ್ಟ್ ಈ ವಿಷಯ ಮಾತಾಡಿ ನಿಮ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಣ. ಪ್ರೀತು, ದಯವಿಟ್ಟು ಹಾಸ್ಪಿಟ್ಲಿಗೆ ಮಾತ್ರ ನನ್ನ ಕಳಿಸ್ಬೇಡ ಕೊಡು. ನನಗೆ ಹಾಸ್ಪಿಟ್ಲ್ ಅಂದ್ರೆ ತುಂಬಾ ಭಯ. ನೋಡು ಅಕ್ಕ, ನಾನು ಹೇಳಿಲ್ಲ, ನೀನು ಏನು ಹೇಳ್ಬೇಡ. ನಾನು ಇಲ್ಲೇನು ನೋಡಿಲ್ಲ, ಇಲ್ಲೇನು ನಡೆದಿಲ್ಲ, ಗೊತ್ತಾಯ್ತಾ? ನೀನ್ ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ. ಈ ಮನೇಲಿ ನಾನೇ ಇಲ್ಲ. ಪ್ರೀತು, ಅಂತೂ ಚಿಕ್ಕಮ್ಮಂಗೆ ಇಲ್ಲದೆ ಇರೋ ಕಾಯಿಲೆ ಬರ್ಸ್ಬಿಟ್ಟೆ. ಎಲ್ಲ ನಿಮ್ ಪ್ರೀತಿಗೋಸ್ಕರ ಬ್ರೋ. ಏನು ಭಾವ ಪಾರ್ವತಿಯವರು ಚಿಕ್ಕತ್ತೆ ಮುಂದೆ ಡಾನ್ಸ್ ಮಾಡಿದ್ರ? ಬರೀ ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್ ವಿತ್ ರೊಮ್ಯಾನ್ಸ್. ಅವ್ರಿಗೆ ಡೌಟ್ ಬರ್ಲಿಲ್ವಾ? ಡೌಟ್ ಬಂತು, ಆದ್ರೆ ನಾನು ಅವ್ರಿಗೆ ಇಮ್ಯಾಜಿನೇಷನ್ ಸಿಂಡ್ರೋಮ್ ಇದೆ ಅದು ಇದು ಅಂದ್ಬಿಟ್ಟು ಕಾಗೆ ಅರಸಿ ನಂಬಿಸ್ಬಿಟ್ಟೆ. ನೀನ್ ಬಿಡಪ್ಪ, ಸುಳ್ಳು ಹೇಳಿ ಯಾಮಾರ್ಸೋದ್ರಲ್ಲಿ ನಿಸ್ಸೀಮ. ನನ್ಗೂ ಹಂಗೆ ತಾನೆ ಮಾಡಿದ್ದು. ನಾನಿನ್ ಯಾಮಾರ್ಸದ್ನ? ಇದೇ ನೋಡು ಆಗಲ್ಲ ಅನ್ನೋದು. ನಿನ್ನ ಹಾಗ್ ನೋಡ್ಕೋತೀನಿ, ಹೀಗ್ ನೋಡ್ಕೋತೀನಿ, ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅಂತ ನನಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬೀಳಿಸ್ಕೊಂಡ್ಬಿಟ್ಟೆ. ಆದ್ರೆ ಈಗ ನಾನ್ ಊರಿಗೆ ಬಂದಿದ್ರು ನೀನ್ ತಲೆನೇ ಕೆಡಿಸ್ಕೋತಿಲ್ಲ. ನಿನ್ ಪಾಡಿಗೆ ನೀನ್ ಆರಾಮಾಗೇ ಇದೆಯಾ? ನೀನ್ ಈಗ್ಲೂ ಹೂ ಅನ್ನೋ, ಈಗ್ಲೇ ಬಂದು ಎತ್ತಾಕೊಂಡು ಹೋಗ್ತೀನಿ ನಿನ್ನ. ಬರ್ಲಾ? ಓಹೋ, ಅಷ್ಟು ಧೈರ್ಯ ಇದೆಯಾ? ಇದ್ದಿದ್ದಕ್ಕೆ ಅಲ್ವಾ ನಿನ್ನ ಲವ್ ಮಾಡಿದ್ದು. ಐ ಲವ್ ಯು ಪ್ರೀತು. ಐ ಲವ್ ಯು ಟು ಫಾರ್ ಎವರ್. ಪ್ರೀತು, ಯಾಕೋ ನಿನ್ ಬಾಯಿಂದ ನನ್ ಫೇವ್ರೆಟ್ ಹಾಡನ್ನ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಡ್ತೀಯಾ? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೆಲ್ಲ ಬೆಳಕು, ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲೂ ಕಾಲಾಡಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು.
ಏನ್ರೋ ಅಣ್ತಮ್ಮಸ್, ಆ ಪಾರ್ವತಿ ಜೊತೆ ಸೇರ್ಕೊಂಡು ನನಗೆ ಹುಚ್ಚಿ ಪಟ್ಟ ಕಟ್ಟೋಕ್ ನೋಡ್ತಾ ಇದ್ದೀರಾ? ನನಗ್ ಗೊತ್ತು ನಾನು ಕರೆಕ್ಟ್ ಆಗೇ ಇದ್ದೀನಿ ಅಂತ. ಈ ಪ್ರೀತುನೇ ನನ್ನನ್ನು ಯಾವಾಗ್ಲೂ ಯಾಮರ್ಸ್ತಿರ್ತಾನೆ. ಪ್ರೀತುಗೆ ಆದಿ ಲವ್ ಸ್ಟೋರಿ ಏನಾದ್ರೂ ಗೊತ್ತಾಗಿರ್ಬೋದಾ? ಹಾಗೆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯಂಗ್ ಗೊತ್ತಾಗಿತ್ತು, ಅಕ್ಕನ ಹತ್ರ ಯಾಕೆ ಹೇಳ್ಕೊಂಡಿಲ್ಲ? ಓ, ಒಪ್ಕೊಳ್ತಾರೋ ಇಲ್ವೋ ಅನ್ನೋ ಅನುಮಾನ ಏನಾದ್ರೂ ಇರ್ಬೋದು. ಒಂದ್ ವೇಳೆ ಕಣ್ಣಿನ ಹುಡುಗಿ ಪಾರ್ವತಿನೇ ಅಂತ ಅಕ್ಕನಿಗೆ ಗೊತ್ತಾದ್ರೆ ಅಕ್ಕ ಹೆಂಗ್ ತಗೊಳ್ತಾರೆ? ಆದಿ ನೋಡಿದ್ರೆ ಅಕ್ಕನ ಹತ್ರ ಸತ್ಯ ಹೇಳಿಲ್ಲ. ಇವ್ರುಗಳ ಮಧ್ಯ ಏನೋ ರಹಸ್ಯ ಇದೆ. ಅದನ್ ಮೊದ್ಲು ನಾನೇನು ಅಂತ ತಿಳ್ಕೋಬೇಕು. ಹಾಗೆ ಆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಅಕ್ಕನಿಗೆ ಗೊತ್ತಾಗೋಕ್ಕೂ ಮುಂಚೆ ಅವಳ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಬಿಡ್ಬೇಕು. ಯಾಕೆ ಇಷ್ಟೆಲ್ಲ ಫೋನ್ ಮಾಡಿದ್ರು ಬ್ರೋ ರಿಸೀವ್ ಮಾಡ್ತಾ ಇಲ್ಲ? ಅವಾಗಲೇ ಮಾತಾಡ್ತಿದ್ದಂಗೆ ಫೋನ್ ಕಟ್ ಆಗೋಯ್ತು. ಏನ್ ಪ್ರಾಬ್ಲಮ್ ಆಗಿದೆಯೋ ಏನೋ. ಯಾಕೆ ಗಾಬರಿ ಆಗ್ತೀರಾ? ಅಲ್ಲೇನಾಗಿರುತ್ತೆ? ಲವ್ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಹಾಗಂತೀಯ? ಈಗ ಬಾವ ಅಕ್ಕನ ದೇವಸ್ಥಾನ ಕರ್ಕೊಂಡು ಹೋಗಿರೋದು ಯಾಕೆ? ಪೂಜೆ ಮಾಡ್ಸೋದಕ್ಕ? ಇಲ್ಲ ತಾನೇ, ಅಕ್ಕನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡ್ಸೋದಕ್ಕೆ. ಅದನ್ನ ನಮ್ಮ ಅಕ್ಕ ಅರ್ಥ ಮಾಡ್ಕೊಳ್ದೆ ಪೂಜೆ ಪ್ರದಕ್ಷಿಣೆ ಅಂತ ಬ್ಯುಸಿ ಆಗಿರ್ತಾಳೆ. ಬಾವಂಗ್ ಏನ್ ಅನಿಸ್ತಿರುತ್ತೆ? ಅಕ್ಕನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಿರತ್ತೆ. ಅದಕ್ಕೆ ನಿನ್ ಫೋನ್ ರಿಸೀವ್ ಮಾಡದೆ ಅಕ್ಕನಿಂದ ಓಡಾಡ್ಕೊಂಡಿರ್ತಾರೆ. ಓ ಹೌದು, ಬ್ರೋ ಜೊತೆ ಪಾರ್ವತಿ ಇದ್ದಾಳಂದ್ಮೇಲೆ ಬ್ರೋ ಆರಾಮಾಗಿರ್ತಾನೆ, ಸೇಫ್ ಆಗಿರ್ತಾನೆ. ಓಹೋ, ಹಾಗಾದ್ರೆ ಪಾರ್ವತಿನ ಐರನ್ನಿ ಕಳ್ಸಿಲ್ವಾ? ಇಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿದಾರಾ? ಅಂದ್ರೆ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅನ್ನೋ ನನ್ನ ಅನುಮಾನ ನಿಜ ಆಗೋಯ್ತು. ಸರಿಯಾದ ಟೈಮ್ ಬರ್ಲಿ, ಇವರಿಬ್ರು ಪ್ರೀತಿಗೆ ಟೈಮ್ ಬಾಂಬ್ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬಿಡ್ತೀನಿ. ಯಜಮಾನ್ರೆ, ತಗೋ ಪಾರ್ವತಿ. ಅಲ್ಲ, ಈ ಒಂದ್ ಚೈನಿಗೋಸ್ಕರ ಅವನಿಂದ ಈಗ ಓಡ್ ಬಂದ್ ಬಿದ್ದೋದ್ಯಲ್ಲ, ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಯಜಮಾನ್ರೆ, ಅವ್ನ್ ಬರೀ ಇದೊಂದೇನ ಕೊಟ್ಟಿದ್ ನಿಮ್ ಕೈಗೆ. ಹಾ, ಯಾಕೆ ಬೇರೆ ಇನ್ನೇನಾದ್ರೂ ಕಿತ್ಕೊಂಡು ಹೋಗಿದ್ನ? ಬನ್ನಿ ಯಜಮಾನ್ರೆ, ಪೂಜೆ ಮಾಡ್ಸೋಣ. ಪಾರ್ವತಿ ನಿಂತ್ಕೋ. ಆ ಕಳ್ಳ ಚೈನ್ ಕಿತ್ಕೊಂಡು ಹೋದಾಗ ನೀನ್ ಬೇರೆ ಏನೋ ಕಿತ್ಕೊಂಡು ಹೋದ ಅಂತ ಕೂಗ್ದಂಗಿತ್ತು ಅಲ್ವಾ? ಹೇಳು ಪಾರ್ವತಿ. ನಾನೇನು ಹೇಳಿಲ್ವಲ್ಲ ಯಜಮಾನ್ರೆ. ಇಲ್ಲ, ನೀನ್ ಹಾಗೆ ಹೇಳ್ದಂಗಿತ್ತು. ಇಲ್ಲ ಅಂದ್ರೂ ಅದೇ ಕೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದ ಸಮಯನೇ ಸರಿ ಇಲ್ಲ ಅನ್ಸುತ್ತೆ. ನಂಗೆ ತುಂಬಾ ತಲೆ ನೋವ್ತಾ ಇದೆ. ನಾ ಮನೆಗೆ ಹೋಗ್ತೀನಿ. ನಿಮ್ಗೇನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡ್ ಬನ್ನಿ. ಯಜಮಾನ್ರೆ, ಅವ್ನ್ ಬರೀ ಇದೊಂದೇನ ಕೊಟ್ಟಿದ್ ನಿಮ್ ಕೈಗೆ.
ಪಾರ್ವತಿ, ಯಾವ ಲೋಕದಲ್ಲಿದೀಯಾ? ಹಾಗೇನಿಲ್ಲ ಮೇಡಮ್. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಎಲ್ರದು ಊಟ ಆದ್ಮೇಲೂ ನೀನ್ ತರಕಾರಿ ಹೆಚ್ಚುತ್ತಾ ಇದೀಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಯಾರ ಬಗ್ಗೆನೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ. ಪಾರ್ವತಿ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಮ್ಮ? ಹೇಳು ನನ್ನ ಹತ್ರ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್. ಅಯ್ಯೋ, ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಬೆಚ್ಚ ಬೀಳ್ತೀಯಾ? ಹೋಗ್ಲಿ ಬಿಡು. ಪಾರ್ವತಿ, ಬೆಳಗ್ಗೆ ಆದಿತ್ಯ ಐರನ್ ಮಾಡಿಸ್ಕೊಂಡ್ ಬಾ ಅನ್ನಲ್ಲ, ಮಾಡಿಸ್ಕೊಂಡ್ ಬಂದ್ಯಾ? ಹಾ ಮೇಡಮ್. ಪಾರ್ವತಿ, ನನ್ನ ಹತ್ರನು ಒಂದ್ 4-5 ರೇಷ್ಮೆ ಸೀರೆ ಐರನ್ ಆಗದೆ ಹಂಗೆ ಬಿದ್ದಿದಾವೆ. ನಾಳೆ ನನ್ನನ್ನು ನಿನ್ ಜೊತೆ ಅವನ ಹತ್ರ ಕರ್ಕೊಂಡು ಹೋಗ್ತೀಯಾ? ನನ್ ಸೀರೆಗಳನ್ನು ಐರನ್ ಮಾಡಿಸ್ಬೇಕು. ಮತ್ತೆ ಅವನ್ ಎಷ್ಟು ಚೆನ್ನಾಗಿ ಐರನ್ ಮಾಡ್ತಾನೆ ಅಂತ ನಾನು ನೋಡ್ಬೇಕು. ಹಾ ಮೇಡಮ್. ಯಾಕಮ್ಮ ಪಾರ್ವತಿ ಇಷ್ಟೊಂದು ಗಾಬರಿ ಆಗ್ಬಿಟ್ಟೆ? ನೀನ್ ಗಾಬರಿ ಆಗ್ತಿರೋದನ್ನ ನೋಡಿದ್ರೆ ನೀನ್ ಐರನ್ ಮಾಡ್ಸೋಕ್ ಹೋಗಿದ್ದೆ ಸುಳ್ಳು ಅನ್ನೋ ತರ ಇದೆ. ಲೇ ಪಂಡ್ರಪ್ಪುರ್ ಪಾರ್ವತಿ, ನೀನ್ ಐರನ್ ಮಾಡ್ಸಕ್ ಹೋಗಿದ್ದೆ ಸುಳ್ಳು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಇವತ್ತು ಯಜಮಾನ್ರು ಕೆಲಸದವಳು ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೂ ಇಲ್ಲ ಮೇಡಮ್. ಲೇ ಪಾರ್ವತಿ, ನಾನೇ ಡವ್ ಅಂತ ಅನ್ಕೊಂಡ್ರೆ ನೀನ್ ನನಗಿಂತ ಡವ್ ಮಾಡ್ತೀಯಲ್ಲೇ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನನಗ್ ಗೊತ್ತು. ಅಲ್ಲಿ ಏನಾಯ್ತು ಅಂತ ಹೇಳ? ಅಯ್ಯೋ, ನನ್ ತಾಳಿ ವಿಷಯ ಏನಾದ್ರೂ ಗೊತ್ತಾಯ್ತಾ? ನಿಮ್ಮಿಬ್ರಿಗೂ ಜಗಳ ಆಯ್ತು ತಾನೆ? ನೀವೇನ್ ಹೇಳ್ತಾ ಇದೀರೋ ನನಗ್ ಗೊತ್ತಾಗ್ತಾ ಇಲ್ಲ. ಓಹೋ, ಗೊತ್ತಾಗ್ತಿಲ್ವಾ? ನಿಜವಾಗ್ಲೂ ಗೊತ್ತಾಗ್ತಿಲ್ವಾ? ಪಾರ್ವತಿ, ಪಾರ್ವತಿ, ಬಂದೆ ಚಿಕ್ಕೇಶ್ಮಾನ್ರೆ. ಚಿಕ್ಕೇಶ್ಮಾನ್ರು ಕರೀತಾ ಇದಾರೆ. ಲೇ ಲೇ ಪಾರ್ವತಿ, ಲೇ ಪಾರ್ವತಿ, ಎಷ್ಟ್ ದಿನ ಅಂತ ನನ್ನಿಂದ ತಪ್ಪಿಸ್ಕೊಳ್ತೀಯೇ? ಒಂದಲ್ಲ ಒಂದಿನ ನೀನ್ ಸಿಕ್ಕಾಕೊಳ್ಳೇಬೇಕು ತಾನೆ? ಆವತ್ ನೋಡ್ಕೋತೀನಿ ನಿನ್ನ. ಹೇಳಿ ಚಿಕ್ಕೇಶ್ಮಾನ್ರೆ. ಏನಿಲ್ಲ ಪಾರ್ವತಿ, ಚಿಕ್ಕಮ್ಮ ನಿನ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರಲ್ಲ, ಅದಕ್ಕೆ ಕರೆದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತೀರಾ? ಪಾರ್ವತಿ, ಅವ್ರು ಏನೇ ಹೇಳಿದ್ರು ಮನ್ಸಿಗೆ ಹಾಕೋಬೇಡ ಆಯ್ತಾ? ಅವ್ರ ಬುದ್ಧಿ ನಿಂಗೆ ಗೊತ್ತಲ್ವಾ? ಅವರು ಹೋದ ಜನ್ಮದಲ್ಲಿ ಪೊಲೀಸ್ ನಾಯಿ ಆಗಿದ್ರು ಅನ್ಸುತ್ತೆ. ಸ್ವಲ್ಪ ಸ್ಮೆಲ್ ಬಂದ್ರೆ ಸಾಕು, ಮುಗಿಸ್ಕೊಂಡು ಬಂದೇ ಬಿಡ್ತಾರೆ. ಅವ್ರು ನೆಕ್ಸ್ಟ್ ಟೈಮ್ ಬೈದ್ರೆ ನನಗೆ ಫೋನ್ ಮಾಡು, ನಾನು ಬಂದು ಕರಿತೀನಿ. ಇಲ್ಲಾಂದ್ರೆ ಅವ್ರನ್ನ ಆಚೆ ಕಳಿಸ್ಬಿಡ್ತೀನಿ. ಆಯ್ತು ಚಿಕ್ಕೇಶ್ಮಾನ್ರೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ? ಅದಕ್ಕೆ ರಕ್ಷಣೆ ಮಾಡೋದು ಮೈದನ್ ಕರ್ತವ್ಯ ಅಲ್ಲ. ಇಷ್ಟು ದಿನ ನೀವು ನಮ್ಮ ಮನೆ ಕೆಲಸದವರಾಗಿದ್ರಿ, ಇನ್ ಮುಂದೆ ನನ್ನ ಅದಕ್ಕೆ ಆಗೋರು. ಹಾಗಾಗಿ ನಿಮ್ಗೆ ಮೊದಲಿಗಿಂತಲೂ ಪ್ರೀತಿ, ಗೌರವ ಜೊತೆಗೆ ಕಾಳಜಿ ವಹಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇನ್ಮೇಲೆ ನಾನು ನಿಮ್ನ ಅದಕ್ಕೆ ಅಂತ ಕರೀಲ. ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿರೋಳ್ಗೆ ಅತ್ಗೆ ಅನ್ನೋ ಸ್ಥಾನ ಕೊಡ್ತಿದ್ದೀರಾ ಅಂದ್ಮೇಲೆ ನಾನು ಹೇಗ್ ಬೇಡ ಅನ್ಲಿ? ನಿಮ್ ಬಾಯಿಂದ ಅತ್ಗೆ ಅಂತ ಕರೆಸ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಚಿಕ್ಕೇಶ್ಮಾನ್ರೆ. ಚಿಕ್ಕೇಜ್ಮಾನ್ರಲ್ಲ, ಮೈದ್ನ. ನನಗೂ ಅರ್ಥ ಆಗುತ್ತೆ. ಎಲ್ರೂ ಇದ್ದಾಗ ನೀವು ನನ್ನನ್ನ ಚಿಕ್ಕೇಜ್ಮಾನ್ರ ಅಂತಾನೆ ಕರೀರಿ, ನಾನು ಅಷ್ಟೇ ನಿಮ್ಮನ್ನ ಹೋಗು ಬಾ ಅಂತಾನೆ ಕರಿತೀನಿ. ಆದ್ರೆ ಬೇರೆ ಟೈಮಲ್ಲಿ ನಾನ್ ಮೈದ್ನ, ನೀವ್ ಅದಕ್ಕೆ. ನಿಮ್ಮನ್ನ ಅದಕ್ಕೆ ಸ್ಥಾನದಲ್ಲಿ ನೋಡೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಯಾವತ್ತಿದ್ರು ನನ್ನೊಳೆ ಪ್ರೀತಿ. ಅವಳು ಯಾರನ್ನೂ ಮದುವೆ ಆಗಿ
ನನಗೆ ಮೋಸ ಮಾಡೋ ಅವಶ್ಯಕತೆ ಅವಳಿಗಿಲ್ಲ. ಈ ವಿಷಯದಲ್ಲಿ ನನಗೆ ಯಾವತ್ತೂ ಕ್ಲಾರಿಟಿ ಸಿಕ್ಕಿದೆ. ಪಾರ್ವತಿನ ನನಗಿಂತ ಜಾಸ್ತಿ ನಾನು ನಂಬ್ತೀನಿ. ಪಾರ್ವತಿ ಸೀತೆ ಅಷ್ಟೇ ಪವಿತ್ರ. ಆದ್ರೆ ಇವಾಗ ನನ್ನ ಮನ್ಸಲ್ಲಿ ಕೂತಿರೋ ಪ್ರಶ್ನೆ ಅಂದ್ರೆ, ಆ ತಾಳಿ ಹೇಗ್ ಬಂತು? ಇಷ್ಟು ದಿನ ಆದ್ರೂ ನನಗೆ ಹೇಳಿದ್ರೆ ಯಾಕೆ ಮುಚ್ಚಿಟ್ಟಿದ್ದಾಳೆ? ನಾನು ಎಷ್ಟೇ ಕೇಳಿದ್ರು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅದರಲ್ಲಂತ ಸೀಕ್ರೆಟ್ ಏನಿದೆ? ಈ ಗೊಂದಲ ನನ್ನ ತಲೆಯಲ್ಲಿ ಕೂತು ಗೂಡು ಕಟ್ಟಿದೆ ಪ್ರೀತು. ನಿನ್ನ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗ್ತಿದೆ ಬ್ರೋ. ಗಂಡ ಹೆಂಡತಿ ಮಧ್ಯೆ ಏನು ಸೀಕ್ರೆಟ್ಸ್ ಇರಬಾರ್ದು, ಎಷ್ಟೇ ಓಪನ್ ಅಪ್ ಆಗಿರಬೇಕು ಅಂತ ಅನ್ಕೊಂಡ್ರು ಹೆಣ್ಣಿನ ಮನಸ್ಸಲ್ಲಿ ಯಾವಾಗಲೂ ಒಂದು ಸೀಕ್ರೆಟ್ ಇದ್ದೇ ಇರುತ್ತಂತೆ. ಆದರೆ ಆ ಸೀಕ್ರೆಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರುತ್ತೆ. ಹಾಗೆ ಈಗ ಪಾರ್ವತಿ ಮುಚ್ಚಿಟ್ಟಿರೋ ವಿಷಯನೂ ತುಂಬ ಸೂಕ್ಷ್ಮವಾಗಿರ್ಬೋದಲ್ವಾ? ಈಗ ಕಾರಣ ಏನು ಅಂತ ತಿಳ್ಕೊಳ್ಳೋದೆ ನಮಗಿರೋ ಸವಾಲು. ಈ ಟೈಮಲ್ಲಿ ಜನ ನಿಂತಿದ್ರೆ ಅವಳ ಮುಖಾಂತರ ಏನು ಅಂತ ಕೇಳಿಸ್ಬೋದಾಗಿತ್ತು. ಅವಳು ಇಲ್ಲ. ಇದನ್ನ ಹೇಗೆ ತಿಳ್ಕೊಳ್ಳೋದು? ಪಾರ್ವತಿ ಕತ್ತಲ್ಲಿ ತಾಳಿ ಇರೋದಕ್ಕೆ ಏನ್ ಕಾರಣ ಆಗಿರ್ಬೋದು? ಬ್ರೋ, ಒಂದ್ ವೇಳೆ ಪಾರ್ವತಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ಬಾಲ್ಯ ವಿವಾಹ ಮಾಡಿಸಿದ್ರೆ ಆ ತಾಳಿನ ಇಟ್ಕೊಂಡಿರ್ಬೋದಾ? ಹಾಗೇನಾದರೂ ಆಗಿದ್ರೆ ನಾನು ಆಬ್ಜೆಕ್ಟ್ ಮಾಡಲ್ಲ ಪ್ರೀತು. ಚಿಕ್ಕ ವಯಸ್ಸಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಆಗಿರೋ ಅಚಾತುರ್ಯನ ಕೆದಕಿ ಮನಸ್ಸಿಗೆ ನೋವು ಕೊಡೋದು ಸರಿಯಲ್ಲ. ಆದರೆ ನನಗೆ ಆ ಥರ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಸಾರ್ಥಿ ಒಂದಿನಾದರೂ ನನಗೆ ವಿಚಾರನ ಹೇಳ್ತಾ ಇದ್ರು. ಬ್ರೋ, ನಾನು ಜನನಿ ಲವ್ ಮಾಡುವಾಗ ಅವ್ರ ಮನೆಗೆ ಹೋಗಿದ್ವಲ್ಲ, ಆಗ ನನ್ನ ಜನನಿನ ಒಂದು ಮಾಡಕ್ಕೆ ಅಂತ ನೀನು ಪಾರ್ವತಿ ತಾಳಿ ಕಟ್ಟಿದ್ಯಲ್ಲ, ಆ ತಾಳಿನ ನಾನು ಇಟ್ಕೊಂಡಿರ್ಬೋದಾ ಅಂತ. ಅದನ್ನ ಇಟ್ಕೊಂಡು ಅವಳಿಗೆ ಏನು ಉಪಯೋಗ ಪ್ರೀತು? ಇನ್ ಕೇಸ್ ಅದೇ ಆಗಿದ್ರು ಅದನ್ನ ನನಗೆ ಹೇಳ್ಬೋದಲ್ವಾ? ನಾನು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ ತಾನೆ. ನೀನು ಹೇಳೋದು ಸರಿನೇ ಬ್ರೋ, ಆದರೆ ಆ ತಾಳಿ ಹೇಗೆ ಬಂತು? ಬ್ರೋ, ನಾವೊಂದು ಆಡ್ ಶೂಟ್ ಮಾಡಿದ್ವಲ್ಲ, ಅಲ್ಲಿ ನಿನ್ ಪಾರ್ವತಿಗೆ ಒಂದು ತಾಳಿ ಕಟ್ಟೋ ಸೀಕ್ವೆನ್ಸ್ ಇತ್ತು. ಅಲ್ಲಿ ತಾಳಿ ಕಟ್ಟಿದ್ದೆ ನೆನ್ ಮಾಡ್ಕೊ. ಹೌದು, ಕಟ್ಟಿದ್ದೆ. ಇದು ಆ ತಾಳಿನ ಇರ್ಬೋದಾ? ನಾನು ಯಾಕೆ ಥರ ಹೇಳ್ತಾ ಇದ್ದೀನಂದ್ರೆ, ಪಾರ್ವತಿ ತುಂಬ ಎಮೋಷನಲ್ ಹುಡುಗಿ ಬ್ರೋ. ಯಾವ್ದಾರ ಕಾರಣಕ್ಕೆ ಆ ತಾಳಿ ಇಟ್ಕೊಂಡಿರ್ಬೋದಾ ಅಂತ ಬ್ರೋ. ಐ ಆಮ್ ನಾಟ್ ಶ್ಯೂರ್. ನನಗೆ ಆ ಥರ ಅನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲ ಪ್ರೀತು, ಆ ತಾಳಿನ ಇಲ್ಲಿವರೆಗೂ ಯಾಕೆ ಇಟ್ಕೋತಾಳೆ? ಅದೊಂದು ಆ್ಯಡ್ ಶೂಟ್. ನೀನು ಹೇಳ್ದಾಗೆ ಅದೇ ತಾಳಿನೇ ಆಗಿದ್ರು ನಾನು ಇಷ್ಟೆಲ್ಲ ಕೇಳಿದ್ರು ಯಾಕೆ ಹೇಳ್ತಾ ಇಲ್ಲ? ಅದರಲ್ಲಿ ಸೀಕ್ರೆಟ್ ಮಾಡೋದೇನಿದೆ? ಇದು ನೆನಪಿದ್ಯಾ? ಹಿಂದೆ ಒಂದ್ಸರಿ ದಾಮಿನಿ ಚಿಕ್ಕಮ್ಮ ಪಾರ್ವತಿ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಗಲಾಟೆ ಮಾಡಿದ್ರು. ಆಗ ನಾವೆಲ್ಲ ಹೋಗಿ ನೋಡಿದಾಗ ತಾಳಿ ಇರಲಿಲ್ಲ. ಆದ್ರೆ ಮತ್ತೆ ತಾಳಿ ಹೇಗ್ ಬಂತು? ಇನ್ ಕೇಸ್ ಅವಳೇ ತಾಳಿ ಕಟ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರು, ಯಾಕೆ ಕಟ್ಕೊಂಡಿರ್ತಾಳೆ? ನೀನು ಹೇಳ್ದಂಗೆ ಇದ್ಯಾಕೋ ಗೊಂದಲದ ಗೂಡ ಆಗಿದೆ. ಇದಕ್ಕೆಲ್ಲ ಉತ್ತರ ಪಾರ್ವತಿನೇ ಕೊಡಬೇಕು. ಬಟ್ ಅರ್ಜೆಂಟ್ ಮಾಡಬೇಡ ಬ್ರೋ, ಒಂದೆರಡು ದಿನ ವೇಟ್ ಮಾಡು. ಆಮೇಲೆ ಪಾರ್ವತಿ ಏನೂ ಹೇಳಿಲ್ಲ ಅಂದ್ರೆ ಆಮೇಲೆ ಏನಾದರೂ ಮಾತಾಡೋಣ ಬ್ರೋ. ಈ ಸಿಚುವೇಶನ್ನ ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನೀನು ಹೇಳಿದ ಎಲ್ಲ ಮಾತನ್ನು ನಾನು ಕೇಳಿಸ್ಕೊಂಡೆ ಪಾರು.
ಎಲ್ಲರೂ ನಿನ್ನ ಕತ್ತಲ್ಲಿರೋ ತಾಳಿ ನಾನು ಕಟ್ಟಿತ್ತು ಅಂದಾಗ ನಾನು ಯಾವತ್ತೂ ನಂಬಿರಲಿಲ್ಲ. ಆದರೆ ಇವತ್ತು ಆ ವಿಷಯ ನಿನ್ನ ಬಾಯಿಂದಾನೆ ಕೇಳ್ತಾ ಇರುವಾಗ ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಪಾರ್ವತಿ? ನಾನಿನ್ನೂ ನಿನ್ನಲ್ಲಿ ಪ್ರೇಮಿನ ಕಾಣ್ತಾ ಇದ್ರೆ ನೀನ್ ನನಗೆ ಗಂಡನ ಸ್ಥಾನ ಕೊಟ್ಟು ಪ್ರೀತಿನ ಸುರಿದಿದ್ಯಾ. ಇದಲ್ವಾ ಅದೃಷ್ಟ ಅಂದ್ರೆ? ಯುಗಾದಿ ದಿನ ಬಂದ್ ಗುರುಗಳು ಹೇಳಿದ್ರು ನಿನಗೆ ಅಪರೂಪದ ಹುಡುಗಿ ಸಿಗ್ತಾಳೆ ಅಂತ. ಆ ಮಾತು ಈಗ ನಿಜ ಆಯ್ತು. ಇನ್ಮೇಲೆ ನನಗೆ ಕೇವಲ ನೀನು ಪ್ರೇಯಸಿ ಅಲ್ಲ, ಹೆಂಡತಿ ಕೂಡ. I love you. I love you so much. ಅಬ್ಬಾ, ಅಂತೂ ಇಷ್ಟ ದಿನ ಮುಚ್ಚಿಟ್ಟದ್ ಕೊಟ್ಟು ಇವಾಗ ರಟ್ಟ ಆಯ್ತಲ್ಲ, ಇವಾಗ ಸಮಾಧಾನ ಆಗ್ತಾ ಇದೆ. ಈ ವಿಷಯ ಗೊತ್ತಾಗೋದಕ್ಕೆ ನೀನೇ ಕಾರಣ ಅಮ್ಮು. ಇವತ್ತು ನೀನ್ ಇಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಈ ತಾಳಿ ವಿಷಯ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಮನ್ಸು ಗೊಂದಲದಲ್ಲಿ ಇರ್ತಾ ಇತ್ತು. ಇಷ್ಟು ದಿನ ಪ್ರೇಮಿಗಳಾಗಿದ್ದು ನಾವು ಗಂಡ ಹೆಂಡತಿ ಆಗಿದ್ದೀವಿ. ಯಾರಿಗ್ ಮೋಸ ಆದ್ರೂ ಪ್ರೇಮಿಗಳಿಗೆ ಮೋಸ ಆಗ್ಬಾರ್ದು ಅಂತ ಹೇಳ್ತಾರೆ. ದುಡ್ಡು ಕಳ್ಕೊಂಡ್ರು ಮತ್ತೆ ಪಡ್ಕೋಬಹುದು, ಆದ್ರೆ ಪ್ರೀತಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ. ಏನಾದ್ರೂ ಆಗ್ಲಿ, ನೀವಿಬ್ರು ಒಂದಾದ್ರಲ್ಲ ಅಷ್ಟೇ ಸಾಕು. ಸರಿ, ನಾನು ಇನ್ ಹೊರಡ್ಲಾ? ಅಮೂಲ್ಯ ಎಲ್ಲಿ ಹೋಗ್ತೀಯಾ? ನಮ್ ಪ್ರೀತಿನ ಗಟ್ಟಿ ಮಾಡಿ ಹೋಗ್ತೀನಿ ಅಂದ್ರೆ ಹೇಗೆ? ಮುತ್ತೈದರ ಹತ್ರನೂ ಪೂಜೆ ಮಾಡ್ಸೋಣ. ಇವತ್ತು ನನ್ನ ಹೆಂಡತಿ ತಾಳಿ ಪೂಜೆನ ನಾನ್ ಮಾಡ್ತೀನಿ. ಅದಕ್ಕೆ ನೀನ್ ಸಾಕ್ಷಿ ಆಗ್ಬೇಕು. ನಾನಾ? ಹ್ಞೂ ಅಮ್ಮ, ನೀನು ಇರಬೇಕು. ಅದಕ್ಕೇನಂತೆ, ಇರ್ತೀನಿ. ತಾಳಿ ಪೂಜೆ ಶುರು ಮಾಡ್ಕೊಳ್ಳಿ. ಯಾವ ಹುಡುಗಿಗೋಸ್ಕರ ನಿನ್ನೆ ಪರಿತಪಿಸ್ತಾ ಇದ್ರೋ ಇವತ್ತು ಆ ಹುಡುಗಿನೇ ನಿಮಗ್ ಸಿಕ್ಕಿದಾಳೆ. ನಿಜವಾದ ಪ್ರೀತಿ ಯಾವತ್ತಿಗೂ ಸೋಲಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ತಗೊಳಪ್ಪ, ತಾಳಿ ಪೂಜೆ ಮಾಡು. ಜಾಗ ಯಾವ್ದು ಅಂತ ಕೇಳಿದ್ರೆ ಆದಿತ್ಯನ್ ಮುಖ ನೋಡ್ತಿದ್ಯಾ? ಅವನು ಉತ್ತರ ಕೊಡ್ತಾನಾ? ಅಲ್ಲ ಮೇಡಮ್, ಅದು ಐರನ್ಗೆ ಹೋಗಿತ್ತು.
ಹಾ ಅದೇ ಪಾರ್ವತಿ, ಐರನ್ ಮಾಡಿಸ್ಕೊಂಡು ನೀನ್ ವಾಪಸ್ ಬರ್ಬೇಕಾದ್ರೆ ತಾನೆ ನೀನ್ ನಂಗೆ ಸಿಕ್ಕಿದ್ದು. ಹೌದು ಮೇಡಮ್, ಐರನ್ ಮಾಡ್ಸೋದಿಕ್ಕೆ. ಐರನ್ ಮಾಡ್ಸಕ್ ಹೋಗಿದ್ಯಲ್ಲ, ನಿನ್ ಕೈಯಲ್ಲಿ ಬಟ್ಟೆಗಳಿರ್ಬೇಕು ತಾನೆ? ಅದು ಏನೇ ಅದು? ಅದೇ ನಾಳೆ ಕೊಡ್ತಾರೆ ಅಂತ ಹೇಳ್ದಲ್ಲ ಪಾರ್ವತಿ. ಹಾ ಯಜಮಾನ್ರೆ, ಹೌದು ಮೇಡಮ್, ನಾಳೆ ಕೊಡ್ತೀನಿ ಅಂತ ಅಂದ್ರು. ಅಲ್ವೇ, ನಿನ್ ಹಣೆ ಮೇಲಿನ ಕುಂಕುಮ ನೋಡಿದ್ರೆ ನೀನ್ ಐರನ್ ಮಾಡ್ಸಕ್ ಹೋಗಿರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ವಲ್ಲ? ಪಾರ್ವತಿ, ನೀನದೇ ಐರನ್ ಕೊಟ್ಟು ವಾಪಸ್ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದಲ್ವಾ? ಹೌದು ಯಜಮಾನ್ರೆ, ಹೌದು ಮೇಡಮ್, ಐರನ್ನಿಗೆ ಕೊಟ್ಟು ವಾಪಸ್ ಬರೋವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಓಹೋ, ಹೌದಾ? ಸರಿ, ಆದಿತ್ಯ ಎಲ್ ಸಿಕ್ದ? ದೇವಸ್ಥಾನದಲ್ಲ, ಐರನ್ ಅಂಗಡಿಲ್ಲ. ಚಿಕ್ಕಮ್ಮ, ನಾನು ದೇವಸ್ಥಾನದಲ್ಲೂ ಸಿಗ್ಲಿಲ್ಲ, ಐರನ್ ಅಂಗಡಿಲೂ ಸಿಗ್ಲಿಲ್ಲ, ದಾರಿಲಿ ಹೋಗ್ಬೇಕಾದ್ರೆ ಸಿಕ್ದೆ ಅಷ್ಟೇ. ಓಹೋ, ಸೂಪರ್. ಸರಿನಪ್ಪ, ಆಗ್ಲೇ ನಿನ್ನ ಅಕ್ಕ ಕೇಳ್ತಾ ಇದ್ರು, ಅದೇನಂತ ಹೋಗಿ ಕೇಳಪ್ಪ. ಓ ಹೌದಾ, ಸರಿ ಚಿಕ್ಕಮ್ಮ. ಲೇ ಬರೇ ಬಾರೆ. ಏನೇ ಅದೇನ್ ಮಾಟ ಮಾಡಿ ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡಿದ್ಯಾ ನೀನು? ಅಲ್ಲ, ಅದೆಷ್ಟು ಸಲ ನಾನು ನಿನ್ನ ಸಿಗಾಕ್ಸ್ಬೇಕು ಅಂತೆಲ್ಲ ಪ್ರಯತ್ನ ಪಟ್ಟಾಗ ಯಾಮಾರ್ಸಿ ತಪ್ಪಿಸ್ಕೊಂಡ್ ಬಿಡ್ತಾ ಇದ್ದೆ. ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ಹಿಡಿದು ಸಿಗಾಕ್ಸೋಣ ಅಂತ ಕಾಯ್ತಾ ಇದ್ದೀನಿ. ನಿಜ ಹೇಳೆ, ನೀನು ಆದಿತ್ಯ ದೇವಸ್ಥಾನಕ್ಕೆ ತಾನೇ ಹೋಗಿದ್ದಿದ್ದು? ನೀವಿಬ್ರು ಅಲ್ಲಿಂದಾನೆ ತಾನೇ ಬರ್ತಾ ಇದ್ದೀರಾ? ಏಯ್, ನಿನ್ನನ್ನೇ ಕೇಳ್ತಾ ಇರೋದು, ನಿಜ ಹೇಳೆ. ಚಿಕ್ಕಮ್ಮ, ಅದೇನಾಯ್ತು ಗೊತ್ತಾ? ಏನಪ್ಪಾ, ನೀನ್ ಅಕ್ಕನ ಹತ್ರ ಹೋಗ್ಲಿಲ್ವಾ? ಹೋಗ್ ಬಂದಾಯ್ತಲ್ಲ. ಇಷ್ಟ ಬೇಗ ಹೋಗ್ ಬಂದ್ರಾ? ಓ, ನಾನೇನ್ ಕರ್ದಿಲ್ಲ. ಯಾರು ಹೇಳಿದ್ ನಿಮ್ಗೆ? ಕರ್ಕೊಂಬಂದ ಎದುರು ನಿಲ್ಸಿ ಅವ್ರ ನಾಲ್ಗೆ ಸೀಳಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹೌದಾ ಪ್ರೀತು? ಹೂ ಚಿಕ್ಕಮ್ಮ, ಬನ್ನಿ ಹೋಗೋಣ. ಎಲ್ಲಿಗೆ? ಹತ್ರ. ಅಯ್ಯೋ ಬೇಡಪ್ಪ, ನನ್ಗೆ ಆಗ್ಲೇ ಅಕ್ಕ ಆ ದಿನ ಕರ್ದಂಗ್ ಕೇಳಿಸ್ತು, ಅದಕ್ಕೆ ಹಂಗಂದೆ ಅಷ್ಟೇ. ಸಾರಿ ಕಣ್ರಪ್ಪ. ಹೋಗ್ಲಿ ಬಿಡಿ ಚಿಕ್ಕಮ್ಮ. ಅದೇ ನೀನ್ ಹೇಳಪ್ಪ, ಕುಂಕುಮ ನಿನ್ ಹಣೆಗೆ ಹೇಗ್ ಬಂತು ಅಂತ ಹೇಳಕ್ ಬಂದೆಲ್ಲ, ಆ ವಿಷಯ ಹೇಳು. ಚಿಕ್ಕಮ್ಮ, ಅದು ಏನಾಯ್ತು ಗೊತ್ತಾ? ಪಾರ್ವತಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇಲ್ಲ, ಅದೇ ದಾರಿಲಿ ನಾನು ಆಫೀಸಿಗೆ ಹೋಗ್ತಾ ಇದ್ದೆ. ಅವಾಗ ಕಳ್ಳ ಬಂದು ಪಾರ್ವತಿ ಸರ ಕಿತ್ಕೊಂಡೋದ. ಪಾರ್ವತಿ ಕಳ್ಳ ಅಂತ ಜೋರಾಗಿ ಕಿರ್ಚ್ಕೊಂಡ್ಲು. ನಾನ್ ಆಮೇಲೆ ಆ ಕಳ್ಳನಿಂದೆ ಹೋಗಿ ಅವನ್ನ ಹೊಡೆದು ಸರ ಕಿತ್ಕೊಂಡು ವಾಪಸ್ ಬಂದು ಪಾರ್ವತಿ ಕೊಟ್ಟೆ. ಆಮೇಲೆ ಪಾರ್ವತಿನ ದೇವಸ್ಥಾನಕ್ಕೆ ಒಬ್ಳೆ ಕಟ್ಸಕ್ಕೆ ಮನ್ಸಾಗ್ಲಿಲ್ಲ. ಮತ್ತೇನಾದ್ರೂ ಆ ಕಳ್ಳ ಬಂದು ಸರ ಕಿತ್ಕೊಂಡು ಹೋಗ್ಬಿಟ್ರೆ, ಅದಕ್ಕೆ ನಾನು ಅವ್ರ ಜೊತೆಗೆ ಹೋದೆ. ಎಷ್ಟೇ ಆದ್ರೂ ಪಾರ್ವತಿ ನಮ್ಮ ಹುಡುಗಿ ಅಲ್ವಾ? ಏನಪ್ಪ, ನಮ್ಮ ಹುಡುಗಿನ? ನಮ್ಮ ಹುಡುಗಿ ಅಂದ್ರೆ ನಮ್ಮನೆ ಹುಡುಗಿ ಅಂತ ಅಲ್ವಾ ಬ್ರೋ? ಹಾ, ಎಷ್ಟಾದ್ರೂ ಪಾರ್ವತಿ ನಮ್ಮನೆ ಹುಡುಗಿ ಅಲ್ವಾ? ಅವಳ ಸೇಫ್ಟಿ ಮುಖ್ಯ ತಾನೆ. ಅದಕ್ಕೆ ನಾನು ಅವಳ ಜೊತೆಗೆ ಹೋಗಿ ಈ ದೇವ್ರ ದರ್ಶನ ಮಾಡಿಸ್ಕೊಂಡ್ ಬಂದೆ. ಆಗ ಈ ಕುಂಕುಮ ಇಟ್ಟಿದ್ದು. ಅಲ್ಲಪ್ಪ ಅದಿ, ಪಾರ್ವತಿ, ಯಾಕೋ ತುಂಬಾ ತಲೆ ನೋವ್ತಾ ಇದೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀಯಾ? ಕುಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಸರಿ ಯಜಮಾನ್ರೆ. ಲೇ ದಡ್ಡಿ, ತಲೆನೋವು ಆದ್ರೂ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಬಸವಣ್ಣ ತಾರೆ ಸರಿ ಯಜಮಾನ್ರೆ ಅಂತ ಹೇಳ್ತಿದ್ಯಲ್ಲ, ಹೋಗೋದ್ ಬೇಡ ಅಂತ ಹೇಳಕ್ಕಾಗಲ್ವಾ? ಆದಿತ್ಯ, ನೀನ್ ಆಫೀಸ್ಗೆ ಹೋಗೋದ್ ಬೇಡಪ್ಪ, ಮನೇಲೆ ರೆಸ್ಟ್ ಮಾಡು. That's so sweet of you. Thank you, ಚಿಕ್ಕಮ್ಮ. Thank you so much. ಆದ್ರೂ ಆ ದೇವಸ್ಥಾನ, ಅಯ್ಯೋ ಏನು ತಪ್ಪ ಆದಿತ್ಯ? ತಲೆನೋವು ಚಿಕ್ಕಮ್ಮ. ಸರಿನಪ್ಪ, ನೀನ್ ರೆಸ್ಟ್ ಮಾಡು. ಬಾ ಬ್ರೋ, ರೆಸ್ಟ್ ಮಾಡು. ಪಾರ್ವತಿ, ಕಾಫಿ ಮಾಡ್ಕೊಂಡ್ ಬಾ ಬ್ರೋ. ನೀನ್ ಅಬ್ಬಾ, ಸತ್ಯ ಏನು ವಿಷಯ ತಿಳ್ಕೊಳ್ದೆ ಅಕ್ಕನ ಹತ್ರ ಏನು ಹೇಳ್ದೆ ಇದ್ದಿದ್ದೆ ಒಳ್ಳೇದಾಯ್ತು. ಇಲ್ಲಾಂದ್ರೆ ಬಾಯಿಗೆ ಬಂದಾಗ ಬೈದಾಕ್ಬಿಟ್ಟಿರೋರು. ಬಚಾವಾದೆ. ಆದ್ರೂ ಫ್ರೆಂಡ್ಸ್, ದೇವಸ್ಥಾನದ ದಾರಿ ಬೇರೆ, ಆಫೀಸ್ ದಾರಿ ಬೇರೆ. ಎಲ್ರೂ ಸೇರ್ಕೊಂಡು ನನ್ನ ಗೂಬೆ ಮಾಡ್ಬಿಟ್ರ ಅಂತ. ಈ ಜಾಗ ಯಾವತ್ತಿದ್ರು ಮನೆಯಿಂದ ಆಚೆ ಅಥವಾ
ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಅನ್ನೋ ಅರಿವು ನನಗೂ ಇತ್ತು. ಆದ್ರೆ ಮಧುರವಾದ ಭಾವನೆಗಳು ನನ್ನ ಬುದ್ಧಿನ ಮಂಕ್ ಮಾಡ್ತು. ಆಗ ನಾನು ಮಿತಿ ಮೀರಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅಖಿಲಮ್ಮ ಇವತ್ತು ಆ ರೀತಿ ಮಾತಾಡಿ ನನ್ನನ್ನ ಎಚ್ಚರಿಸಿದ್ರು. ಈಗ್ಲೂ ನನಗೆ ಅಳು ಬರ್ತಿರೋದು ಅಖಿಲಮ್ಮ ಬೈದಿದ್ದಕ್ಕಲ್ಲ, ನಿಮ್ ಮದ್ವೆ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಇನ್ನು ನೀವ್ ಪ್ರೀತಿಸ್ತಿರೋ ಹುಡುಗಿ ನಾನೇ ಅಂತ ಗೊತ್ತಾದ್ರೆ ಅವ್ರು ಸಹಿಸ್ಕೋತಾರ. ಬೇಡ ಪಾರ್ವತಿ, ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಬೇಡ. ಅಮ್ಮ ಯಾವ್ದು ಟೆನ್ಷನ್ ಅಲ್ಲಿ ಇದ್ರು ಅನ್ಸುತ್ತೆ, ಅದಕ್ಕೆ ಬೈದಿದ್ದಾರೆ ಅಷ್ಟೇ. ಎಷ್ಟೇ ಆಗ್ಲಿ ನೀವ್ ಆಕಾಶದಲ್ಲಿ ಬೆಳಗೋ ಸೂರ್ಯ, ನಾನು ಭೂಮಿ ಮೇಲಿರೋ ಸಾಮಾನ್ಯ ಹೆಣ್ಣು. ನಾನು ನೀವು ಯಾವುದೇ ಕಾರಣಕ್ಕೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಪಾರ್ವತಿ, ಏನ್ ಹೇಳ್ತಾ ಇದೀಯಾ? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ಯಜಮಾನ್ರೆ. ದಯವಿಟ್ಟು ಇನ್ ಮುಂದೆ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಹೊಸ ಆಲೋಚನೆಗಳೊಂದಿಗೆ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿ. ಯಾವತ್ತಿದ್ರು ನಾನು ಆಳು, ನೀವ್ ಅರಸ. ಯಾವ ಕಾರಣಕ್ಕೂ ಇದು ಬದಲಾಗೋದಿಲ್ಲ. ಇದನ್ನ ತಿದ್ದೋದಕ್ಕೂ ಆಗಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಬ್ರೋ. ಮಾಮ್ ಹತ್ರ ಆತರ ಮಾತಾಡೋದಕ್ಕೆ ಅದಕ್ಕೆ ನಾಕ್ ರೊಚ್ಚಿಗೆ ಬಿಸ್ದೆ. ಪ್ರೀತು, ನನಗೇನ್ ಗೊತ್ತಿತ್ತು ಪಾರ್ವತಿ ಹೋಗಿ ಮದ್ವೆ ವಿಷಯ ಮಾತಾಡ್ತಾಳೆ ಅಂತ? ನಾನೇನೋ ಅವಳ ರೇಗಿಸ್ದೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಮ್ಮನ ಹತ್ರ ಹೀಗೆ ಮಾತಾಡ್ಕೊಂಡು ಬೈಸ್ಕೊಂಡ್ಬಂದ್ಲು. ಮತ್ ನೀನ್ ಹೇಳ್ದಾಗೆ ಪಾರ್ವತಿದು ಇದ್ರದ್ದೇನು ತಪ್ಪಿಲ್ಲ ಪ್ರೀತು. ಅಮ್ಮ ಮೊನ್ನೆವರೆಗೂ ಪಾರ್ವತಿ ವಿಷಯದಲ್ಲಿ ಸಾಫ್ಟ್ ಆಗಿದ್ರು, ಆದ್ರೆ ಇವತ್ ಯಾಕೆ ರೂಢಾಗಿ ಬಿಹೇವ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ರನ್ನು ಕರೆದು ಅವಳಿಗೇನೋ ದೊಡ್ಡ ಅಪರಾಧ ಮಾಡಿರೋ ತರ ಟ್ರೀಟ್ ಮಾಡಿದ್ರು. ನಮ್ಗೆ ಇಷ್ಟು ಶಾಕ್ ಆಗಿರ್ಬೇಕಾದ್ರೆ ಇನ್ನು ಅವಳಿಗಾಗಲ್ವಾ ಹೇಳು? ಇವಾಗ ಅವಳು ನನ್ನ ಪ್ರೀತಿನೇ ತ್ಯಾಗ ಮಾಡಕ್ ಹೊರಟಿದ್ದಾಳೆ. ನಾನು ಯಾಕಾದ್ರೂ ಪ್ರೀತಿ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ. ನಾನು ಅವಳನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ ಪ್ರೀತು? ಹೋಗ್ಲಿ ಬಿಡು ಬ್ರೋ, ಪ್ರೀತಿಲಿ ಇದೆಲ್ಲ ಸಹಜ. ಇಷ್ಟು ದಿನ ಖುಷಿಯಾಗಿದ್ರಿ, ಇವತ್ತು ಬೇಜಾರಾಗಿದ್ದೀರಾ. ಪ್ರೀತಿಲಿ ಇದೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಬ್ರೋ. ಒಂದ್ ವೇಳೆ ಅವಳು ಹೇಳ್ದಾಗೆ ಅವಳು ನನ್ನಿಂದ ದೂರ ಆಗ್ಬಿಟ್ರೆ? ನೋ, ಹಾಗೆಲ್ಲ ಮಾಡೋರಲ್ಲ ನಮ್ಮ ಅದಕ್ಕೆ. ಅದ್ ಹೇಗೆ ಹೇಳ್ತೀಯ ಪ್ರೀತು? ಅಷ್ಟೊಂದು ನಂಬಿಕೆನಾ? ಅದಕ್ಕೆ ಮೇಲೆ ಎಷ್ಟು ನಂಬಿಕೆ ಇದೆಯೋ ನೀವಿಬ್ಬರು ಪ್ರೀತಿ ಮೇಲೂ ಅಷ್ಟೇ ನಂಬಿಕೆ ಇದೆ ಬ್ರೋ. ಟೈಮ್ ಪಾಸ್ಗೆ, ಕ್ರೇಜ್ಗೆ, ಶೋಕಿಗೋಸ್ಕರ ಲವ್ ಮಾಡೋರ ಮಧ್ಯೆ ನೀವಿಬ್ರು ಬೇರೆ ಸ್ಥಾನದಲ್ಲಿ ನಿಲ್ತೀರಾ. ಇಬ್ಬರಿಗೂ ಮೆಚುರಿಟಿ ಇದೆ, ಜೀವನ ಏನಂದ್ರೆ ಚೆನ್ನಾಗಿ ಗೊತ್ತಿದೆ, ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತನೂ ಗೊತ್ತಿದೆ. ಅದು ಅಲ್ಲದೆ ಇಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರ. ತಲೆ ಕೆಡ್ಸ್ಕೊಬೇಡ ಬ್ರೋ. ಮಾಮ್ ಏನೋ ಹೇಳಿದ್ರು ಅಂತ ಅದಕ್ಕೆ ಆತರ ಮಾತಾಡಿದ್ರ ಅಷ್ಟೇ. ನೀನ್ ಇಷ್ಟ ಹೇಳಿದ್ಮೇಲೆ ನನ್ಗೆ ಹೀಗೆ ಸಮಾಧಾನ ಆಯ್ತು. ಆದ್ರೆ ಪಾರ್ವತಿನ ಹೇಗ್ ಸಮಾಧಾನ ಮಾಡೋದು ಗೊತ್ತಾಗ್ತಾ ಇಲ್ಲ. ಬ್ರೋ,
ಅದಕ್ಕೆ ಸಮಾಧಾನ ಮಾಡೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಏನು? ಮೋಹನ್ ಸರ್ ಬೇರೆ ನೀನ್ ಇನ್ನ 1 ತಿಂಗಳು ಬಿಟ್ಕೊಂಡ್ ಬರ್ತೀಯ ಅಂತಂದ್ರು. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಆಮೇಲೆ ಗೊತ್ತಾಯ್ತು ಅದೆಲ್ಲ ತಮಾಷೆಗೆ ಅಂತ. ನೋಡಿದ್ಯಾ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಹಾಗೆ ಹೇಳಿರ್ತಾರೆ. ನಿನ್ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲಪ್ಪ. ಆದ್ರೆ ನನಗೆ ಗೊತ್ತಿಲ್ವೇನೆ, ನಾನು ಬಂದಾಯ್ತಲ್ಲ ಇನ್ನೆಲ್ಲೂ ಹೋಗಲ್ಲ ಬಿಡು. ಅದ್ ಸರಿ, ಗಣಿ ನಿನ್ ಜೊತೆನೆ ಇದ್ದಾನೆ ಅಂತ ಹೇಳಿದ್ರಲ್ಲಪ್ಪ, ಎಲ್ಲವನು? ನನ್ ಜೊತೆನೆ ಇದ್ದಮ್ಮ. ನಾನಿಲ್ಲಿದ್ದೀನಿ. ನೋಡಪ್ಪ ಅವನ್ನ. ಅಪ್ಪ 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 ಕಳ್ಳನ್ ಬಗ್ನೆ ನಿಮ್ಮ ಅಕ್ಕನೇ ಆಡ್ಕೊಡ್ತೀಯಾ? ಹೋಗಪ್ಪ, ಈ ಅಪ್ಪಂದ್ರಿಗೆ ಯಾವಾಗ್ಲೂ ಹೆಣ್ಮಕ್ಳ ಮೇಲೆ ಸೆಂಟಿಮೆಂಟ್ ಅಂತ ನಿನ್ನಿಂದನೂ ಪ್ರೂವ್ ಆಗೋಯ್ತು. ಈ ಗಂಡ್ ಮಕ್ಳು ಸೆಂಟಿಮೆಂಟ್ಗೆ ಬೆಲೆನೇ ಇಲ್ಲ ಅಲ್ವಾ? ಮಗನೇ, ದುಡ್ಡು ಕೊಟ್ರೆ ಸೆಂಟಿಮೆಂಟ್ ತಾನಾಗೆ ಬರುತ್ತೆ. ಅದೇಗೆ? ಈಗ ಚಿಪ್ಸ್ಗೆ ದುಡ್ಡು ಬೇಕು ಅಂತ ಇಸ್ಕೊಂಡೋದಿಲ್ಲಪ್ಪ, ಅದಕ್ಕೆ ಈ ನಾಟಕ ಮಾಡ್ತಿದೀಯ. ದುಡ್ಡು ಕೊಡದೆ ಇದ್ದಿದ್ರೆ ಮನ್ಸಲ್ಲೇ ನನ್ನನ್ನು ಬೈಕೊಂಡು ಮೂಲೆ ಸೇರ್ಕೋತಾ ಇದ್ದೆ. ಇದೇ ತಾನೇ ಗಂಡ್ ಮಕ್ಳು ಬುದ್ಧಿ. ಅಪ್ಪ, ಯಾವತ್ತು 5 ಬೆಳ್ಳು ಒಂದೇ ತರ ಇರಲ್ಲ. ನಾನು ಬೇರೆ ಹುಡುಗರ ತರ ಅಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಲ್ವಾನಪ್ಪ? ಮುಂದಕ್ಕೆ ನಿಮ್ನ ಹೇಗ್ ನೋಡ್ಕೋತೀನಿ ಗೊತ್ತಾ? ಹೇಗೆ ನೋಡ್ಕೋತೀಯ? ಅದನ್ನ ಈಗ ಹೇಳಲ್ಲ, ನಾಳೆ ಹೇಳ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೇಳ್ತೀಯ ಅಲ್ವಾ? ಅದಂಗ್ ಗೊತ್ತು? ಆಗ್ಲೇ ತಾನೇ ನಿನ್ ಕುರ್ಕುಲ್ ತಿಂಡಿಗೆ ನನ್ನ ಹತ್ರ ಕಾಸು ಕೇಳಕ್ ಬರೋದು. ಪಾರು, ಗೊತ್ತಾಯ್ತಾ ಗಂಡ್ ಮಕ್ಳು ಬುದ್ಧಿ ಎಂತದು ಅಂತ? ನಡಿ ನಡಿ ಬಾರೋ ಕಣ್ಣನ್ ಮಗನೇ. ರಘು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪೇ ಮಾಡದಿರೋ ನನ್ನ ಪ್ರೀತಿ ಹೆಂಡ್ತಿನ ಯಾವ ಕಾರಣ ಕ್ಷಮಿಸಿ? ನಾನು ನಿಮ್ ಪ್ರೀತಿ ಹೆಂಡ್ತಿನೇ ಆಗಿರ್ಬೋದು, ಆದ್ರೆ ನಾನು ಮನುಷ್ಯಳು. ನನ್ನಿಂದನೂ ತಪ್ಪಾಗುತ್ತೆ. ಹಾಗಾದಾಗ ಕ್ಷಮೆ ಕೇಳ್ಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ? ಆಯ್ತು ಮೇಡಮ್, ನಿಮ್ ಮಾತು ನಾನು ಒಪ್ತೀನಿ. ಆದ್ರೆ ಕ್ಷಮಿಸುವಂತ ತಪ್ಪು ಏನ್ ಮಾಡಿದೀರ ಅಂತ ಹೇಳ್ತೀರಾ? ನಾನು ನಿಮ್ ಜೊತೆ ಊರಿಗೆ ಬಂದಿದ್ದೆ, ಆದ್ರೆ ಮಕ್ಕಳನ್ನ ಬಿಟ್ಟಿರಕ್ಕಾಗ್ದೆ ನಾನು ವಾಪಸ್ ಇಲ್ಲಿಗೆ ಬಂದ್ಬಿಟ್ಟೆ. ಅವ್ರು ನಿಮ್ಗೂ ಮಕ್ಕಳು, ನಿಮ್ಗೂ ಅವ್ರ ಮೇಲೆ ನನ್ನಷ್ಟೇ ಪ್ರೀತಿ ಇದೆ, ಕಾಳಜಿ ಇದೆ. ಇದೆಲ್ಲ ಗೊತ್ತಿದ್ರು ನಿಮ್ಮನ್ ಮಾತ್ರ ಅಲ್ಲಿ ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ. ಈ ಕಾರಣಕ್ಕೆ ನಿಮ್ಗೆ ಏನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಕ್ಷಮಿಸ್ಬಿಡಿ ಅಂತ ಕೇಳಿದೆ. ಅಖಿಲ, ನೀನ್ ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ನಾನು ಏನು ಅಂತ ನೀನ್ ಚೆನ್ನಾಗಿ ಗೊತ್ತಲ್ವಾ? ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ. ಅದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಹಾಗಾಗಿ ಕ್ಷಮೆ ಕೇಳೋ ಪ್ರಮೇಯನೇ ಬರಲ್ಲ. ತಂದೆ ಮಕ್ಕಳ ಜನ್ಮಕ್ಕೆ ಕಾರಣ ಆಗ್ಬೋದು, ಆದರೆ ತಾಯಾದವಳು ತನ್ನ ರಕ್ತಾನೇ ಹಾಲನ್ನಾಗಿ ಮಾಡಿ ಮಕ್ಕಳು ಕುಡಿಸ್ತಾಳೆ. ಅದಕ್ಕೆ ತಂದೆಗಿಂತ ತಾಯಿಗೆ ಮಕ್ಕಳನ್ನ ನೋಡೋ ತುಡಿತ ಜಾಸ್ತಿ ಇರುತ್ತೆ. ಅಖಿಲ, ನಿನ್ನ ವಿಷಯದಲ್ಲಿ ನನಗೆ ಯಾವತ್ತೂ ಎರಡನೇ ಯೋಚನೆ ಬರಲ್ಲ. ನಿನಗೆ ಮಕ್ಕಳನ್ನ ನೋಡೋ ತುಡಿತ ಹೆಚ್ಚಾಗಿದ್ರೆ ನನಗೆ ನಿನ್ನ ನೋಡೋ ತವಕ ಇತ್ತು. ಅದಕ್ಕೆ ಎಲ್ಲ ಕೆಲಸಗಳು ಬೇಗ ಮುಗಿಸ್ಕೊಂಡು ಓಡೋಡ್ ಬಂದೆ. ನಿನ್ನನ್ನು ನೋಡಿದೆ, ಮನಸ್ಸು ನಿರಾಳ ಆಯ್ತು. ಏನಾಯ್ತು ರಘು? ಅಖಿಲ, ನಿನ್ನ ನೋಡಿದ ಖುಷಿನಲ್ಲಿ ಇರುವಾಗಲೇ ಮನಸ್ಸಲ್ಲಿ ಒಂದು ಸಣ್ಣ ಯೋಚನೆ ಹುಟ್ಕೊಳ್ತು. ಯಾರ ಬಗ್ಗೆ ರಘು? ನಮ್ಮ ಆದಿತ್ಯ ಬಗ್ಗೆ. ಆದಿ ಬಗ್ಗೆನಾ? ಹಾ, ನಾನು ಮನೆಗೆ ಬಂದಾಗ ಅವನನ್ನು ಗಮನಿಸಿದೆ. ಅವನ ಮುಖದಲ್ಲಿ ಎಂದಿನಂತೆ ಇರೋ ಆ ಖುಷಿ ನಗು ಕಾಣಿಸ್ಲಿಲ್ಲ. ಯಾಕೆ? ಏನಾದ್ರೂ ಬಿಸ್ನೆಸ್ ಟೆನ್ಷನಾ? ಬಿಸ್ನೆಸ್ ಟೆನ್ಷನ್ನು ಅಂತದೇನು ಇಲ್ವಲ್ಲ. ನನ್ನ ಮಗನ ಮದುವೆ ಬಗ್ಗೆ ನನಗೆ ಸಲಹೆ ಕೊಡಕ್ ಬರ್ತಾಳೆ. ಹಾ, ಪಾರ್ವತಿ ಮಾತಿಗೇನಾದ್ರೂ ಬೇಜಾರ್ ಮಾಡ್ಕೊಂಡಿದಾನೋ ಏನೋ? ಏನ್ ಮಾತು?
ಆದಿ ಮದುವೆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ನನಗೆ ಸಲಹೆ ಕೊಡಕ್ ಬಂದ್ಲು. ಮೊದ್ಲೇ ಬಂಧುಗಳು ಗೊತ್ತಿರೋರು ಎಲ್ಲ ಫೋನ್ ಮಾಡಿ ಮಾಡಿ ಇದೇ ವಿಷಯದ ಬಗ್ಗೆನೆ ತಲೆ ತಿಂತಾ ಇದ್ದಾರೆ. ನನಗೂ ತಲೆ ಕೆಟ್ಟೋಗಿತ್ತು. ಅದೇ ಸಮಯದಲ್ಲಿ ಇವಳು ಬಂದು ಈ ತರ ಸಲಹೆ ಕೊಟ್ಟಾಗ ಕೋಪ ಬಂದು ಚೆನ್ನಾಗಿ 4 ಬೈದ್ಬಿಟ್ಟೆ. ಬೈಸ್ಕೊಂಡ್ಲು. ಏನಿಲ್ಲ, ನನ್ನ ಮಕ್ಕಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಬೇಕಾಗಿತ್ತು. ನನಗೇನಾಗಿದೆ ಡ್ಯಾಡ್, ಸೂಪರ್ ಆಗಿದ್ದೀನಿ. ನನಗಂತೂ ಏನಾದ್ರೂ ಕೇಳೋಕ್ಕಿಂತ ಮುಂಚೆನೇ ಸಿಗ್ತಿರುತ್ತೆ. ಜನನಿ ಮದುವೆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸರ್ಕಸ್ ಮಾಡ್ಬೇಕಾಯ್ತು ಅಷ್ಟೇ. ಅದ್ ಬಿಟ್ರೆ ಆ ಕಹಿ ಎಲ್ಲ ಮರೆತು ಈಗ ಆರಾಮಾಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಆ ತರ ಇದೆ ನನ್ನ ಲೈಫು. ಗುಡ್. ಆದಿತ್ಯನ್ ಲೈಫ್ ರೋಗೇನಾಗಿದೆ, ಸಖತ್ತಾಗಿದ್ದಾನೆ, ಬಿಂದಾಸ್ ಆಗಿದ್ದಾನೆ. ಆದ್ರೆ ನನಗೆ ಹಾಗ ಅನ್ಸ್ಲಿಲ್ಲ. ಯಾಕೆ ಡ್ಯಾಡ್? ನೀವು ಮದುವೆ ಆಗುವಂತ ತಕ್ಷಣ ಯಾವ್ದೋ ಒಂದು ಹುಡುಗಿ ಕತ್ತಿಗೆ ಕಣ್ಣು ಇಟ್ಕೊಂಡು ತಾಳಿ ಕಟ್ಟೋದಕ್ಕೆ ಆಗಲ್ಲ. ಐ ಆಮ್ ಸಾರಿ. ಇಷ್ಟಕ್ಕೆಲ್ಲ ಕಾರಣ ಬಾರು ಹೊತ್ತಿಗೆ ಅವಾಯ್ಡ್ ಮಾಡ್ತಿರೋದು. ಹೇಗಾದ್ರೂ ಮಾಡಿ ಅವರಿಬ್ಬರದು ಪ್ಯಾಚಪ್ ಆಗೋ ತರ ಮಾಡ್ಬೇಕು. ಯಾವುದೋ ವಿಷಯನ ಮನಸ್ಸಿಗೆ ಹಚ್ಕೊಂಡು ತುಂಬಾ ಕೊರಗ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಮದುವೆ ವಿಷಯದ ಬಗ್ಗೆ ಮಾತಾಡದೆ ಆಸಕ್ತಿ ತೋರಿಸ್ಲಿಲ್ಲ. ಒಂದ್ ವೇಳೆ ಕಣ್ಣಿನ ಹುಡುಗಿ ಸಿಗ್ಲಿಲ್ಲ ಅಂತ ಕೊರಗ್ತಿರ್ಬೋದಾ? ನೋ ಡ್ಯಾಡ್, ಕಣ್ಣು ಎದುರಿಗೆ ಇರೋರ ಬಗ್ಗೆ ಅವನೇ ಕೊರಗ್ತಾನೆ ಡ್ಯಾಡ್. ಏನ? ಕಣ್ಣೆದುರಿಗೆ ಇರೋರ ಬಗ್ಗೆನಾ? ಕಣ್ಣೆದುರಿಗೆ ಇರೋರ ಬಗ್ಗೆ ಅಂದ್ರೆ ಆದಿತ್ಯನ್ಗೆ ಕಣ್ಣಿನ ಹುಡುಗಿ ಸಿಕ್ಕದ್ಲಾ? ಯಾರು ಪ್ರೀತು? ಕಣ್ಣೆದುರಿಗೆ ಇರೋರಂದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಲ್ಲ ಹುಡುಗಿ, ಅಥವಾ ಇವೆಂಟ್ ಅಲ್ಲಿ ಸೆಲೆಕ್ಟ್ ಆಗಿರೋ ಹುಡುಗಿನ? ಯಾರ ಹುಡುಗಿ ಹೇಳು? ಹೇಳಪ್ಪ ಪ್ರೀತು, ಆದಿತ್ಯ ಇಷ್ಟಪಡ್ತಿರೋ ಹುಡುಗಿ ಯಾರು? ಇಲ್ಲ ಡ್ಯಾಡ್, ಆ ಹುಡುಗಿನ ಸಿಕ್ಕಿಲ್ಲ. ಮತ್ತೆ ಕಣ್ಣೆದುರಿಗೆ ಇರೋರ ಬಗ್ಗೆ ಅಂತ ಏನೋ ಹೇಳ್ತಿದ್ದೆ. ಕಣ್ಣೆದುರಿಗೆ ಇರೋರಂದ್ರೆ ನೀವು, ಮೋಮ್, ನಾವಿಬ್ರಾ? ಎಸ್ ಡ್ಯಾಡ್, ನೀವೆಲ್ಲ ಅವ್ನ ಕಣ್ಣು ಎದುರಿಗೆ ಇರ್ಬೇಕಾದ್ರೆ ಅವನೇ ಕೊರಗ್ತಾನೆ ಅಂದೆ. ಅಲ್ಲಪ್ಪ, ನಾನ್ ಕೇಳಿದ್ದಕ್ಕೂ ನೀನ್ ಹೇಳ್ತಿರೋದಕ್ಕೂ ಲಿಂಕೇ ಆಗ್ತಾ ಇಲ್ವಲ್ಲ. ಹೌದಾ? ನೀವೇನ್ ಕೇಳಿದ್ರಿ? ನಾನೇನ್ ಹೇಳ್ದೆ? ಅದೇನೋ ಕಣ್ಣೆದುರಿಗೆ ಇರೋ ಹೂ. ಸಾರಿ ಡ್ಯಾಡ್, ಅದು ನಿದ್ದೆ ಬರ್ತಾ ಇತ್ತು. ಮೋಸ್ಟ್ಲಿ ನಿದ್ದೆಗಳಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಡ್ಯಾಡ್, ಇಫ್ ಯು ಡೋಂಟ್ ಮೈಂಡ್ ನಾನು ಹೋಗಿ ಮಲಗಲ್ಲ? ಅಲ್ಲ ಪ್ರೀತು, ಅದು ಪ್ಲೀಸ್ ಡ್ಯಾಡ್, ನಾಳೆ ಮಾತಾಡೋಣ. ಓಕೆ, ಸರಿ ಸರಿ ಡ್ಯಾಡ್. ಗುಡ್ ನೈಟ್ ಡ್ಯಾಡ್. ಆಯ್ತು. ಇನ್ನೊಂದ್ಸಲ ಯಾರನ್ನಾದ್ರೂ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಗಡೆ ಹೋದ್ರೆ ಕೈಲಿ ದುಡ್ಡು ಇಟ್ಕೊಂಡು ಅವಾಗಲಾದ್ರೂ ನಂಬಿಕೆ ಬರ್ಬೋದು. ನೀವಾ? ನಾನೇ. ನೀನು ನೆನೆಸ್ಕೊಂಡಿಯಲ್ಲ, ಅದಕ್ಕೆ ಬಂದೆ. ನಾನು ನೆನ್ಸ್ಕೊಂಡಿದ್ದು ನಿಮ್ಮನ್ನಲ್ಲ, ನಮ್ಮ ಯಜಮಾನ್ರನ್ನ. ಅಲ್ಲ ಶ್ರೀಮತಿ, ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಮುಖದಲ್ಲಿ ಈ ಥರ ಕೋಪ ತೋರಿಸ್ತಾ ಇದೆಯಾ? ಅಲ್ಲ, ನಿನಗೆ ತಾಳಿ ಕಟ್ದವನ್ಗೆ ಯಾಕೆ ಸತಾಯಿಸ್ತಾ ಇದೆಯಾ? ನಿನ್ಗೆ ಇದರಿಂದ ಏನಾದರೂ ಖುಷಿ ಸಿಗ್ತಾ ಇದೆಯಾ? ಇಲ್ಲ ತಾನೇ? ಸಿಕ್ಕಿರೋದು ಬರೀ ನೋವೆ ಅಲ್ವಾ? ಮತ್ತೆ ಯಾಕೆ ಅವ್ರಿಗೂ ನೋವು ಕೊಟ್ಟು ನೀನು ನೋವು ಅನುಭವಿಸ್ತಾ ಇದೆಯಾ ಹೇಳು? ಅಲ್ಲ ಶ್ರೀಮತಿ, ಹೂವಿನ ಥರ ಇರ್ಬೇಕಾಗಿದ್ದು ನಿನ್ನ ಪ್ರೀತಿನ ಮುಳ್ಳಿನ ಥರ ಮಾಡ್ಕೊಂಡಿದ್ಯಲ್ಲ. ನಿನ್ಗೆ ಅದು ಏನು ಹೇಳ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲಪ್ಪ. ನೀನೇ ಯೋಚನೆ ಮಾಡು. ಒಂದು ಟೈಮಲ್ಲಿ ನೀನು ಯಾರಿಂದ ತಾಳಿನ ಕಟ್ಟಿಸ್ಕೊಂಡಿದ್ಯೋ ಅವ್ರಿಗೆ ಆ ವಿಚಾರ ಗೊತ್ತಿಲ್ಲ ಅಂತ ಕೊರಗ್ತಾ ಇದ್ದೆ. ಆದ್ರೆ ಈಗ ಅವ್ರಿಗೆ ಆ ವಿಷಯ ಗೊತ್ತಾಗಿದೆ. ಅವ್ರು ನಿನ್ನ ಹೆಂಡತಿ ಅಂತಾನೂ ಒಪ್ಕೊಂಡಿದ್ದಾರೆ. ಮತ್ತೆ ಏನು ಪ್ರಾಬ್ಲಮ್ಮು? ಅಲ್ಲ, ಇವಾಗ ನೀನು ಖುಷಿಯಿಂದ ದೀಪ ಹಚ್ಚಿ ಸಂಸಾರ ಮಾಡೋದ್ ಬಿಟ್ಟು ಉರಿತಾ ಇರೋ ದೀಪದ ಬತ್ತಿನ ಚೂಡ್ತಾ ಇದೆಯಲ್ಲ,
ಇದರಿಂದ ನಿನ್ ಕೈ ತಾನೇ ಸುಡೋದು. ನೋಡು, ನೀನು ಅಖಿಲಾಂಡೇಶ್ವರಿ ಅವ್ರ ಮಾತು, ಅವ್ರ ಕುಟುಂಬದ ಘನತೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಯಾ. ನಿನಗೆ ರುಜಿಯ ಕೊಟ್ಟು ಯಜಮಾನ್ರ ಬಗ್ಗೆ ನೀನ್ ಮರಿತಾ ಇದೆಯಲ್ಲ, ಇದು ನ್ಯಾಯನಾ, ನೀತಿನಾ? ನೀನೇ ಹೇಳೋ. ನೋಡು ಶ್ರೀಮತಿ, ನಾನು ಕರೆಕ್ಟ್ ಟೈಮಲ್ಲಿ ಬಂದು ನಿನ್ನ ಎಚ್ಚರಿಸ್ತಾ ಇದ್ದೀನಿ. ಸುಮ್ಮನೆ ನಿಮ್ಮ ಯಜಮಾನ್ರ ಹತ್ರ ಹೋಗಿ ಮಾತುಕತೆ ನಡೆಸಿ ಮೊದಲಿನ ಥರ ಖುಷಿಯಾಗಿರೋ. ಇಲ್ಲ ಅಂದ್ರೆ ನಿನ್ನ ಜೀವನ ಹೆಪ್ಕಟ್ಟಿರೋ ಹಾಲಿನ ಥರ ಆಗೋ ಬದಲು ಒಡೆದೋಗಿರೋ ಹಾಲಿನ ಥರ ಆಗುತ್ತೆ. ಆಮೇಲೆ ನನ್ನ ಮಾತ್ರ ಕೇಳಬೇಡ. ನಂದೇನಿದೆ ಕಣೆ ಹೇಳೋಕೆ? ಅದೇ ನೀವೇನು ಗಿಫ್ಟ್ ಕೊಟ್ಟಿಲ್ವಲ್ಲ ಅದ್ರ ಬಗ್ಗೆ. ಅದಕ್ಕೆ ರೀ, ಅಕ್ಕನ್ಗೆ ಭಾವ 100 ಎಕರೆ ಜಮೀನ್ ಗಿಫ್ಟ್ ಕೊಟ್ರು ಕಣ್ರಿ. ಅಟ್ಲೀಸ್ಟ್ ರೀ, ನನ್ ಗಂಡ ಮೋಹನ್, ನೀವು ನನಗೆ 10 ಎಕರೆ ಜಾಗನಾದ್ರೂ ಕೊಡಿಸ್ರಿ. ಸಾಯೋ ಕಾಲಕ್ಕೆ 10 ಹಸು ಸಾಕೊಂಡು ಹಾಲ್ ಮಾರ್ಕೊಂಡು ಸ್ವಾವಲಂಬಿಯಾಗಿ ಬದುಕ್ತೀನಿ ಕಣ್ರಿ. ಯಾವ ಏರಿಯಾದಲ್ಲಿ ಬೇಕು ಹೇಳ? ಅದು ಚನ್ನಪಟ್ಟಣ, ಕನಕ್ಪುರ ರೋಡ್. ಬಿಡ 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 ಬಿಡ, ರಾಮನಗರದಲ್ಲಿ ಕೊಡಿಸ್ಬಿಡ್ರಿ. ಆದಷ್ಟು ಬೇಗ ಜಾಗ ಹುಡುಕ್ಬಿಡ್ತೀನಿ. ಸೂಪರ್. ಆದಷ್ಟು ಬೇಗ ನೀನು ಒಂದು 100 ಕೋಟಿ ದುಡ್ಡು ರೆಡಿ ಮಾಡಿ, ಓಕೆನಾ? 100 ಕೋಟಿನಾ? ಆವ ಅಪ್ಪನ್ ಕೊಡ್ಸಿರೋ ಜಮೀನಿನ ಬೆಲೆ 30 ಕೋಟಿ. ಎಲ್ಲ ನನ್ನ ಗಂಡ ಮೋಹನ್ ನನ್ನನ್ನೇ ಯಾಮಾರಿಸ್ತೀರಾ? ಟೈಮ್ ಬರ್ಲಿ ನಿಮ್ಮನ್ ಹೆಂಗ್ ಯಾಮಾರಿಸ್ತಾಳೆ ಅಂತ ಈ ದಾಮಿನಿನ ನೋಡ್ತಾ ಇರಿ. ಪ್ರೀತು, ಯಾಕೆ ಈ ರೀತಿ ಹೇಳ್ಕೊಂಡ್ ಬರ್ತಾ ಇದೆಯಾ? ಬ್ರೋ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು? ನೆನ್ನೆ ರಾತ್ರಿ ಡ್ಯಾಡ್ ನನ್ನ ರೂಮಿಗೆ ಬಂದು ಆದಿ ಮನ್ಸಲ್ಲಿ ಏನಿದೆ ಅಂತ ಕೇಳಿದ್ರು. ಅವನಿಗೇನು ಆರಾಮಾಗಿದ್ದಾನೆ ಅಂತ ಹೇಳಿದೆ, ಆದರೆ ನನಗಾಗ ಅನಿಸ್ತಾ ಇಲ್ಲ. ಅವ್ನು ಬೇಜಾರಲ್ಲಿದ್ದಾನೆ ಅಂತ ನಿನ್ನ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು. ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಹೇಗೋ ನಿದ್ದೆ ಬರ್ತಿದೆ ಅಂತ ಹೇಳಿ ಅವಾಯ್ಡ್ ಮಾಡಿದೆ. ಬಟ್ ಬೆಳಗ್ಗೆ ಸಿಗ್ತೀನಿ ಅಂತ ಅಂದಿದ್ರು. ಸಪೋಸ್ ಅವ್ರು ಸಿಕ್ಬಿಟ್ರೆ ಏನು ಹೇಳಬೇಕು, ಏನು ಮಾತಾಡಬೇಕು ಗೊತ್ತಾಗಲಿಲ್ಲ ಬ್ರೋ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ. ಬ್ರೋ, ಡ್ಯಾಡ್ ಹತ್ರ ನಿನ್ನ ವಿಚಾರದ ಬಗ್ಗೆ ಸುಳ್ಳು ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಬ್ರೋ. ಡ್ಯಾಡ್ ಏನಾದರೂ ವಾಪಸ್ ಬಂದು ಮತ್ತೇನಾದರೂ ಕೇಳಿದ್ರೆ ನಿನ್ನ ಅದಕ್ಕೆ ಲವ್ ವಿಚಾರ, ನೀನು ತಾಳಿ ಕಟ್ಟೋ ವಿಚಾರ ಎಲ್ಲಿ ಬಾಯ್ಬಿಟ್ಟು ಬರ್ತೀನಿ ಅಂತ ಭಯ ಆಗ್ತಿದೆ ಬ್ರೋ. ಡೋಂಟ್ ವರಿ ಪ್ರೀತು, ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ಬಾ. ಪ್ರೀತು, ನಿನ್ನೆ ರಾತ್ರಿ ಅರ್ಧಕ್ಕೆ ನಿಂತು ನಮ್ಮ ಮಾತನ್ನ ಕಂಟಿನ್ಯೂ ಮಾಡೋಣ ಅಂತ ನಿನ್ನ ನೋಡ್ಕೊಂಡು ರೂಮ್ಗೆ ಹೋಗಿದ್ದೆ. ನೀನು ನೋಡಿದ್ರೆ ಇಲ್ಲಿದೆಯಾ? ಆ ಮಾತನ್ನ ನಾವಿಬ್ರು ಸೇರಿ ಕಂಟಿನ್ಯೂ ಮಾಡ್ಬೋದಾ? ಆಗ್ಬೋದು. ಏನು? ಅಪ್ಪ, ನಿನ್ನೆ ರಾತ್ರಿ ನಿಮ್ಮ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಅಪ್ಪ ಅಂತನೂ ಗಮನದಲ್ಲಿ ಇಟ್ಕೊಳ್ದೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಸಮಯ ಸಂದರ್ಭಕ್ಕೆ ಎಂಥವ್ರ ಮನಸ್ಸು ಕಲ್ಲಾಗೋಗುತ್ತಪ್ಪ. ನೆನ್ನೆ ನಿನ್ನ ಪರಿಸ್ಥಿತಿ ಹೇಗಿತ್ತೋ ಏನೋ, ಅದಕ್ಕೆ ನೀನು ಹಾಗೆ ಮಾತಾಡಿದೆ. ಆದರೆ ಅದರಿಂದ ನನಗೇನು ಬೇಜಾರಾಗಿಲ್ಲ. ಮಗ ಅನ್ನೋ ಮಮಕಾರಕ್ಕೆ ಕೋಪ ಅನ್ನೋ ಅಹಂಕಾರ ಕರಗೋಯ್ತಪ್ಪ. ಆದರೆ ನೀನು ನಾವು ಅನ್ಕೊಂಡಿರೋ ಅಷ್ಟು ನೆಮ್ಮದಿಯಾಗಿಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಅದರಿಂದ ನನಗೆ ಬೇಜಾರಾಯಿತು. ಅದ್ರ ಬಗ್ಗೆನೇ ಪ್ರೀತು ಹತ್ರ ಮಾತಾಡೋಣ ಅಂತ ಬಂದೆ. ನೀವು ಅನ್ಕೊಂಡಿರೋಷ್ಟು ಸೀರಿಯಸ್ ಏನಲ್ಲಪ್ಪ, ಒಂದು ಚಿಕ್ಕ ಬೇಜಾರಷ್ಟೇ. ಸರಿ ಹೋಗುತ್ತೆ, ಸರಿ ಹೋಗ್ತೀನಿ, ಆಯ್ತಾ? ನೀವಿಷ್ಟು ಚಿಂತೆ ಮಾಡಿ ಪ್ರೀತಿ ಹತ್ರ ಹೋಗಿ ಕೇಳಿರುವಷ್ಟು ಏನೂ ಆಗಿಲ್ಲಪ್ಪ, ನನ್ನ ನಂಬಿ. ಆದಿತ್ಯ, ನಿನ್ನ ಬಗ್ಗೆ ನಂಬಿಕೆ ಕಳ್ಕೊಳ್ಳೋಂಥ ಸಂದರ್ಭ ಬಂದಿಲ್ಲಪ್ಪ. ತಂದೆ ಆದವನಿಗೆ ಬೆಳೆದ ಗಂಡು ಮಕ್ಕಳಿಗಿಂತ ಬೇರೆ ಸ್ನೇಹಿತರಿಲ್ಲ ಅಂತಾರೆ. ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಹಾಗಾಗಿ ನನ್ನ ಫ್ರೆಂಡ್ ಮುಖದಲ್ಲಿ ನಗು ನೋಡಿ ಅಭ್ಯಾಸನೇ ಹೊರತು ಈ ಥರ ಡಲ್ಲಾಗಿರೋದು ನಾನು ನೋಡೇ ಇಲ್ಲ, ನೋಡೋಕೆ ಇಷ್ಟನೂ ಪಡಲ್ಲ. ಸಮಸ್ಯೆಗಳು ಬರುತ್ತೆ ಹೋಗುತ್ತೆ,
ಅದನ್ನೆಲ್ಲ ನಗನಗ್ತಾ ಧೈರ್ಯದಿಂದ ಎದುರಿಸ್ಬೇಕು. ಆಗ್ಲೇ ಮನಸ್ಸು ಗಟ್ಟಿ ಆಗೋದು. ಎಲ್ಲಿ ನನ್ನ ಮುದ್ದು ಕಂದನ ಮುಖದಲ್ಲಿ ಅಂಥದ್ದೊಂದು ನಗು ಬರಲಿ. ದಾಟ್ಸ್ ನೈಸ್. ದೇವ್ರಿಗೆ ಆ ಕಳಶ ಇದ್ರೇನೆ ಹೇಗೆ ಕಳೆನೋ ಅದೇ ತರ ನಿನ್ನ ಮುಖದಲ್ಲಿ ಈ ನಗು ಇದ್ರೇನೆ ಕಣೆ ಕಣೆ. ಸರಿನಪ್ಪ, ಇನ್ಮೇಲೆ ಹೀಗೆ ಇರ್ತೀನಿ. ಬಟ್ ಐ ಆಮ್ ರಿಯಲಿ ಸಾರಿ. ಹೇ, ನೋ ಸಾರಿ, ಓನ್ಲಿ ಹ್ಯಾಪಿ. ನಿಮ್ಮಂತ ಮಕ್ಕಳು ಸಿಕ್ಕಿರೋದು ನನ್ನ ಪುಣ್ಯ. ಇಲ್ಲ ಡ್ಯಾಡ್, ನಿಮ್ಮಂತ ಡ್ಯಾಡ್ ಸಿಕ್ಕಿರೋದು ನಮ್ಮ ಪುಣ್ಯ.